ಜೂನಿಯರ್ NTR. ಈ ಹೆಸರು ಮೊದ್ಲೊಂದ್ಸರಿ ಕೇಳಿದ್ರೆ NTR ಬಿಡು ಆಯ್ತು ಅಂತ ಅನಿಸ್ತಿತ್ತು. RRR ಸಿನಿಮಾ ಬಂದ್ಮೇಲೆ NTRದು ಅದು ಚೇಂಜೇ ಆಗೋಯ್ತು. ಏನದು ಅಂತ ಕೇಳಕ್ ಹೋಗ್ಬಿಟ್ಟು ಅದು ಚೇಂಜ್ ಆದ್ಮೇಲೆ ಅವರು ಹಾಂಗ್ಕಾಂಗ್ ಹೋಗ್ತಾರೆ, ಜಪಾನ್ಗೆ ಹೋಗ್ತಾರೆ, ಅಲ್ಲಿ ಇಲ್ಲಿ ಹೋಗ್ತಾರೆ, ಹೊಸದನ್ನ ನೋಡಿ ಹೊಸದನ್ನ ಕಲ್ತು ಅವರು ಅಳವಡಿಸ್ಕೊಳ್ಳೋದಕ್ಕೋಸ್ಕರ ಹಿಂಗೆ ಜಪಾನಲ್ಲಿ ಸುತ್ತಾಡ್ಬೇಕಾದ್ರೆ ಧಡಾರ್ ಅಂತ ಭೂಕಂಪ ಆಗೋಗುತ್ತೆ. ಅಲ್ಲಿಂದ ಎದುರ್ಕೊಂಡು ವಾಪಸ್ ಇಲ್ಲಿಗೆ ಓಡ್ಬಿಡ್ತಾರೆ. ಬರೋದ್ರ ಜೊತೆಗೆ ಅದಲ್ಲದೆ ಜನವರಿ 8ನೇ ತಾರೀಕು ಹೊಸದಾಗಿ ದೇವರ ಪಾರ್ಟ್ 1 ಟೀಸರ್ ಬಿಡ್ತಾರೆ. ಟೀಸರ್ ಅಲ್ಲ, ಗ್ಲಿಮ್ಸ್. ವಾಟ್ ಇಸ್ ಗ್ಲಿಮ್ಸ್ ಅಂದ್ರೆ ಒಂದು ಸಣ್ಣ ಝಲಕ್ ಅಂತ. ಈ ಒಂದು ಝಲಕ್ ಹೆಂಗಿದೆ ಅಂದ್ರೆ ಇದನ್ನ ನಾವು ಎಕ್ಸೆಪ್ಟ್ ಮಾಡಿರ್ಲಿಲ್ಲ. ರಿವ್ಯೂ ಕಾರ್ಡ್ ಬರ್ತೀನಿ. ಅದಕ್ಕೆ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ಯಾವಾಗ್ಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಈ ಗ್ಲಿಮ್ಸ್ ಅಲ್ಲಿ ಅಂತ ದೊಡ್ಡದ್ದು ಏನೋ ಕೂಡ ರಿವೀಲ್ಡ್ ಮಾಡಿಲ್ಲ. ಕ್ಯಾರೆಕ್ಟರ್ ಹೆಂಗಿರ್ತದೆ, ಅವ್ನು ಏನ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಮಾತ್ರ ಇಲ್ಲಿ ರಿವೀಲ್ ಮಾಡಿದ್ದಾರೆ. ರಕ್ತದ ಸಮುದ್ರದಲ್ಲಿ ಮಚ್ಚನ್ನ ತೊಳೆಯುವಂತ ವ್ಯಕ್ತಿ ಈ ದೇವರಾಗಿರ್ತಾನೆ. ದೇವರಲ್ಲ, ದೇವರ. ಏನಕ್ಕೆ ಸಮುದ್ರದಲ್ಲಿ ರಕ್ತ ಅಂಟ್ಕೊಂಡಿರೋ ಮಚ್ಚನ್ನ ತೊಳಿತಾ ಇದ್ದಾನೆ ಅನ್ನೋದನ್ನ ನಾವು ಟೀಸರ್ ಅಥವಾ ಟ್ರೈಲರ್ ಬಂದ್ಮೇಲೆ ತಿಳ್ಕೊಬೇಕಾಗುತ್ತೆ. ಇನ್ನು ಈ ಗ್ಲಿಮ್ಸ್ ನ ಕ್ವಾಲಿಟಿ ತುಂಬಾ A1 ಆಗಿದೆ. A1 ಆಗಿದ್ರೆ ಸಾಕಾ? ಸ್ಟೋರಿಲಿ ದಮ್ ಇರಬೇಕು. ಹಂಗೇನೆ ನೋಡ್ತಾ ಇದ್ರೆ ವಿಜುವಲ್ ಎಫೆಕ್ಟ್ ನಿಜವಾಗ್ಲೂ ನಡೀತಾ ಇದೆ ಅನ್ನೋರಂಗೆ ಇರಬೇಕು. ತಲೆ ಮೇಲೆ ಹೊಡೆದಂಗೆ ಇರಬೇಕು. ಅದು ಮೊದಲದಾಗಿ ಈತಾನ್ ಅನ್ನೋ ಒಂದು ಶಿಪ್. ಈ ಶಿಪ್ ನಿಜವಾಗ್ಲೂ ಇತ್ತು. ಇದೊಂದು ಅಮೆರಿಕನ್ ಕಂಪ್ನಿ ಯಾವ್ದೋ ಒಂದು ಜಮಾನ್ ಕಾಲದಲ್ಲಿ ಸ್ಮಗ್ಲಿಂಗ್ ಮಾಡ್ತಾ ಇತ್ತು ನಿಜವಾಗ್ಲೂ ಕೂಡ. ಇನ್ನು ಈ ಶಿಪ್ ನಿಜವಾಗ್ಲೂ ಇರೋವಂಥದ್ದು. ಅದೇ ಶಿಪ್ ನ ಇಲ್ಲೂ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಮೆರಿಕನ್ ಟೆಕ್ನಾಲಜಿ ಇಲ್ಲಿ ಯೂಸ್ ಮಾಡ್ಕೋತಾ ಇದಾರೆ ಅಂತ ಆಯ್ತು ಹಂಗಾದ್ರೆ. ಇನ್ನು ಈ ಈತಾನ್ ಶಿಪ್ ಕಂಪ್ನಿ ಏನಿತ್ತು, ಇಲ್ಲಿಗಲ್ ಆಗಿ ಸ್ಮಗ್ಲಿಂಗ್ ನ ಮಾಡಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಡೈಮಂಡ್, ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಎಕ್ಸೆಟ್ರಾ ಇನ್ನು ಏನೇನು ಎಲ್ಲನೂ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಸ್ಮಗ್ಲಿಂಗ್ ಮಾಡ್ತಾ ಇದ್ರು. ಇದು ರಿಯಲ್ ಆಗಿ ನಡೆದಿರೋದು. ಈ ಸಿನಿಮಾದಲ್ಲಿ ಇದರ ರೆಫರೆನ್ಸ್ ಕಾಣಿಸ್ತಾ ಇರೋದ್ರಿಂದ ಇದನ್ನು ಕೂಡ ಯೂಸ್ ಮಾಡ್ಕೊಂಡಿರಬಹುದಾ ಅಂತ ನನಗೊಂಥರ ಎಲ್ಲೋ ಒಂದ್ ಕಡೆ ಡೌಟ್ ಹೊಡಿತಾ ಇದೆ. ಯಾವ್ದಕ್ಕೂ ಟೀಸರ್ ಬಂದ್ಮೇಲೆ ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ಇನ್ನು ಆ ಶಿಪ್ ನ ಅಟ್ಯಾಕ್ ಮಾಡಕ್ ಬಂದಿರುವಂತ ದರೋಡೆಕೋರನ್ನ NTR ಅವರು ಇಲ್ಲಿ ವಾಣಿಸ್ತಾ ಇದ್ದಾರೆ, ಸರಿಯಾಗಿ ಕೊಚ್ಚಾಗ್ತಾ ಇದ್ದಾರೆ. ಅದರಲ್ಲಿ ಒಂದೇ ಒಂದು ಸೀನು ಒಂಥರ ವಿಚಿತ್ರವಾಗಿತ್ತು. ಒಬ್ಬನಿಗೆ ಚುಚ್ಚಿ ಕತ್ತಿನ ಎತ್ತಬೇಕಾದ್ರೆ ಮೇಲ್ಗಡೆಯಿಂದ ಚಂದ್ರನ ಸುತ್ತ ಒಂದು ರಕ್ತದ ಆಕಾರನ ನೋಡ್ಬೋದು. ಇದು ಯಾಕೋ ಸ್ವಲ್ಪ ಓವರ್ ಆಯ್ತು ಅಂತ ಎಲ್ರಿಗೂ ಅನಿಸ್ತಾ ಇದೆ, ನನಗೂ ಕೂಡ. ಅಲ್ಲ, ಈ ರೀತಿ ಸ್ಟೈಲಲ್ಲೂ ಕೂಡ ಚುಚ್ಚಬಹುದು ಅಂತ ಇದೇ ಫಸ್ಟ್ ಟೈಮ್ ಗೊತ್ತಾಗಿದ್ದು. ನಿಜವಾಗ್ಲೂ ದೇವರ ಎಲ್ಗೋ ಹೋಗ್ಬಿಡ್ತಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಇದು ಬಿಡಿ, ಹೋಗ್ಲಿ, ಓಕೆ. ಸಮುದ್ರದ ದಡದ ಹತ್ರದಲ್ಲಿ ರಕ್ತ ಅಂಟ್ಕೊಂಡಿರೋ ಕತ್ತಿನ ಅದು ಹೊಳಿತಾ ಇರ್ತಾನೆ. ಅದನ್ನ ನೋಡ್ಬಿಟ್ಟು ನಿಜವಾಗ್ ಸಮುದ್ರನೇ ಅಂತ ನಾನು ಥಿಂಕ್ ಮಾಡ್ಬಿಟ್ಟಿದೆ. ಆಮೇಲೆ ಗೊತ್ತಾಯ್ತು ಅದು ಸೆಟ್ ಹಾಕಿದ್ದಾರೆ ಅಂತ. RRR ಸಿನಿಮಾದಲ್ಲಿರುವಂತ VFX, ಗ್ರಾಫಿಕ್ಸ್, ಡಿಸೈನ್ಸ್, ಆಳು ಮೂಡು ಎಲ್ಲಾನು ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ನ ನೀವು ನೋಡ್ಬೋದು. ಅದೇ ರೀತಿ ಎಡಿಟಿಂಗ್ ಕೂಡ ಮಾಡಿದ್ರು. ಎಲ್ಲ ಚೈನಾದಿಂದ ಕರ್ಸ್ಕೊಂಡಿದ್ರು ರಾಜಮೌಳಿ ಅವರು. ಬಟ್ ಈ ದೇವರ ಡೈರೆಕ್ಟ್ ಮಾಡ್ತಾ ಇರೋದು ಕೊರಟಾಲ ಶಿವ ಅಂತ. ಇವರು ಆ ಕಡೆಯಿಂದ ಸ್ವಲ್ಪ ಟೆಕ್ನಾಲಜಿಗಳನ್ನ ಕರ್ಕೊಂಡು ಬಂದು ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರೆ ವಾಹ್ ಅನ್ನೋ ರೇಂಜ್ಗೆ ಬರ್ತಿತ್ತೇನೋ. ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಪಕ್ಕದಲ್ಲಿರುವಂತ ಬೋಟು ಅದು ರಿಯಲಿಸ್ಟಿಕ್. NTR ಮುಂದೆ ಇರುವಂತ ನೀರು ಕೂಡ ರಿಯಲಿಸ್ಟಿಕ್. ಅದರಿಂದ ಸ್ವಲ್ಪ ಮುಂದಕ್ಕೆ ಹೋದ ತಕ್ಷಣ ಹಿಂದೆ ಏನ್ ನೋಡ್ತೀರ ನೀವು, ಅದು ಸಮುದ್ರ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಫುಲ್ ಫೇಕು, ಎಡಿಟ್ ಮಾಡಿರೋದು ಅಂತ ಚಿಕ್ಕ ಮಕ್ಕಳೆಲ್ಲ ತಲೆ ಮೇಲೆ ಹೊಡೆದಂಗೆ ಹೇಳ್ಬಿಡ್ತವೆ. ಆ ಲೆವೆಲ್ ಅಲ್ಲಿ ಎಡಿಟ್ ನ ಮಾಡಿಸಿದ್ದಾರೆ. ಸೊ ಇದೊಂದು ಪ್ಲಸ್ ಪಾಯಿಂಟ್. ಎಲ್ಲ ನೋಡೋದಕ್ಕೆ ರಿಯಲಿಸ್ಟಿಕ್ ಆಗಿದ್ರೆ ಒಂದು ಲೆವೆಲ್ ಬರುತ್ತೆ. ಎಲ್ಲ ಎಡಿಟ್ ಗಳು ಮೇಲ್ಮೇಲೆ ಎದ್ದು ಕಾಣ್ತಾ ಇದ್ರೆ ಏನಿದೆ ಈ ತರ ಅನ್ಬಿಟ್ಟು ಜನಗಳೆಲ್ಲ ಎದ್ದು ಹೋಗ್ಬಿಡ್ತಾರೆ. ಸೊ ನೋಡೋಣ ಟೀಸರ್ ಟ್ರೈಲರ್ ಯಾವ ರೀತಿ ಬಿಡ್ತಾರೆ. ಅದರಲ್ಲೂ ಕೂಡ ಇದೇ ರೀತಿ ರಿಪೀಟ್ ಆಗ್ಬಿಟ್ರೆ ನೆಕ್ಸ್ಟ್ NTR ನ ನಾವು ಜಪಾನ್ ಅಲ್ಲೇ ಭೂಕಂಪದ ಜೊತೆ ನೋಡ್ಬೇಕಾಗುತ್ತೆ. ಇನ್ನು ಈ ಸಿನಿಮಾದ ಬಜೆಟ್ ಎಷ್ಟು ಗೊತ್ತಾ ನಿಮ್ಗೆ? 300 ಕೋಟಿ ಹಾಕಿರೋದು. 300 ಕೋಟಿ ಹಾಕಿದ್ರೆ ಎಂತೆಂತ ಒಳ್ಳೊಳ್ಳೆ ಗ್ರಾಫಿಕ್ಸ್ ಡಿಸೈನರ್ಸ್ ಗಳನ್ನ ಅಲ್ಲಿಂದ ಕರ್ಕೊಂಡ್ ಬರ್ಬೋದು. ಇವರು ದುಡ್ಡನ್ನ ಬರೀ ಅಲ್ಲಿಗೆ ಸುರಿಯೋದು ಇಲ್ಲಿಗೆ ಸುರಿಯೋದು, ಹೀರೋಗ್ ಹಾಕೋದು ಹೀರೋಯಿನ್ ಹಾಕೋದು ಆ ರೀತಿನೇ ಮಾಡ್ತಾ ಇದ್ರೆ ಇನ್ನು ಈ ಸಿನಿಮಾ ಆದಿಪುರುಷ್ 2 ಆಗ್ಬಿಡ್ತದೆ. ಓವರ್ ಆಗಿ ಈ ಗ್ಲಿಮ್ಸ್ ಒಂಥರ ವಿಚಿತ್ರವಾಗಿದೆ. ನನಗಂತೂ ಒಂಚೂರು ಲೈಕ್ ಆಗ್ತಾ ಇಲ್ಲ. ಮಿಕ್ಕಿದ ಜನಕ್ಕೆ ಯಾವ ರೀತಿ ಅನ್ಸ್ಬಿಟ್ಟಿರುತ್ತೆ ಏನೋ ಕಮೆಂಟ್ ಮಾಡಿದ್ರೆ ಒಳ್ಳೇದು. ಇನ್ನು ಈ ಸಿನಿಮಾ ಏಪ್ರಿಲ್ 1ಕ್ಕೆ ರಿಲೀಸ್ ಆಗುತ್ತೆ. ಅದು ಅಲ್ಲದೆ ಈ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಕನ್ನಡ ವರ್ಷನ್ ಕೂಡ ಬರ್ತಾ ಇದೆ. ಅದ್ಯಾವ ರೀತಿ ಮಾಡ್ತಾರೆ ನಾವು. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೈತಾರೆ. ಕೀಪ್ ವಾಚಿಂಗ್. ಬಾಯ್.